ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ನಾನು ನಿಮ್ಮ ತೇಜು. ಎಲ್ಲರೂ ಇದ್ದೀರಾ? ನಾನು ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಹಳ್ಳಿ ಸ್ಟೈಲಲ್ಲಿ ಹುರುಳಿ ಮೊಳಕೆ ಕಾಳು ಬಸ್ಸಾರು ಮುದ್ದೆ ಹುರುಳಿ ತೊಕ್ಕು ಹೇಗೆ ಮಾಡೋದಂತ ನೋಡಿ. ಹುರುಳಿ ಬಸ್ಸಾರು ಮಾಡೋಕ್ಕೂ ಮುಂಚೆ ದಿನ ಹುರುಳಿ ಕಾಳೆಲ್ಲ ನೆನೆ ಹಾಕಬೇಕು. 1.5 ಗ್ಲಾಸ್ ಅಷ್ಟು ತಗೊಂಡಿದ್ದೆ ನಾನು. ನೆನೆ ಹಾಕಿಬಿಟ್ಟು ಮತ್ತು ಮಾರ್ನಿಂಗ್ ನೆನೆ ಹಾಕಬೇಕು. ಮತ್ತು ನೈಟಿಗೆ ಎಲ್ಲ ನೀರು ಸಪ್ರೇಟು ಕಾಳು ಸಪ್ರೇಟು ಮಾಡಾಕಿ ನೈಟೆಲ್ಲ ಬಿಟ್ಬಿಡ್ಬೇಕು. ಹಾಗೆ ಈ ರೀತಿ ಮೊಳಕೆ ಬಂದಾದಮೇಲೆ ನೋಡಿ, ಇದು ನಾನು ಬೇಗನೆ ಸಾರು ಮಾಡಿದ್ದೀನಿ. ಇನ್ನೂ ಮೊಳಕೆ ಬರೋವು ನೋಡಿ. ಇನ್ನೊಂದು ಪಿಕ್ ತೋರಿಸ್ತೀನಿ, ಅದರಲ್ಲಿ ಚೆನ್ನಾಗಿ ಬಂದಿದ್ದಾವೆ ಮೊಳಕೆ ನೋಡಿ. ಈ ರೀತಿ ಮೊಳಕೆ ಬರಬೇಕು, ಅಲ್ಲಿವರೆಗೂ ಬಿಟ್ಬಿಡ್ಬೇಕು ಅದನ್ನು ಮೊಳಕೆ ಬರೋವರೆಗೂ. ಅದಾದಮೇಲೆ ನೋಡಿ ಒಂದು ಸ್ವಲ್ಪ ಎತ್ತಿಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಎಲ್ಲ ಹಾಕಿಬಿಟ್ಟು ಕುಕ್ಕರಲ್ಲಿ 1.5 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಕುಕ್ಕರಲ್ಲಿ ಒಂದು 7-8 ವಿಸಿಲ್ ಬರೋವರೆಗೂ ಕೂಗಿಸ್ಬೇಕು. ಇಲ್ಲಾಂದರೆ ಅವು ಕಾಳು ಬೇಯೋದಿಲ್ಲ. ಅದಕ್ಕಾಗಿ 7-8 ವಿಸಿಲ್ ಬರೋವರೆಗೂ ಕೂಗಿಸ್ಬೇಕು. ವಿಸಿಲೆಲ್ಲ ಕೂಗಿ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ತಿದ್ದಾಗೆ ಹೀಗೆ ನೋಡಿ ಕಾಳೆಲ್ಲ ಹೆಂಗೆ ಬೆಂದಿದ್ದಾವೆ ಅಂತ ಈ ರೀತಿ ಬೇಯಬೇಕು. ಆ ರೀತಿ ಬೆಂದ್ರೇ ಚೆನ್ನಾಗಿ ತಿನ್ನೋಕ್ಕೂ ಬರ್ತವೆ. ಮತ್ತು ಒಗ್ಗರಣೆಗೆ ಅಂತ ಮೆಣಸಿನ್ಕಾಯಿ ಈರುಳ್ಳಿ ಹಚ್ಚಿಟ್ಕೊತಾ ಇದ್ದೀನಿ. ಕಾಳು ಒಗ್ಗರಣೆಗೆ ಇದು. ಮತ್ತು ಮಸಾಲೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕಾಗಿ ಒಂದು ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 7-8 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರ್ತವೆ. ಅದೇ ಒಣಮೆಣ್ಸಿನ್ಕಾಯಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು, ಹಣ್ಣಾಗಿರೋವು. ಮತ್ತು 1-2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಇವೆಲ್ಲ ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಏನೆಲ್ಲ ಹುರ್ಕೊಂಡಿರ್ತೀವಲ್ಲ ಅದೆಲ್ಲ ಹಾಕ್ಕೋಬೇಕು. ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಮತ್ತು ಇವು ಕಾಳೆಲ್ಲ ಬೆಂದಿರ್ತಾವಲ್ಲ, ಬೇಯಿಸ್ಕೊಂಡಿರ್ತೀವಲ್ಲ ಆ ಕಾಳನ್ನು ಹಾಕ್ಕೋಬೇಕು. ಆ ಕಾಳು ಹಾಕ್ಕೊಂಡ್ರೆ ಸ್ವಲ್ಪ ಮಂದಾಗಿ ಬರ್ತವೆ ಕಟ್ಟು. ಮತ್ತು ಒಂದು 5-6 ಬೆಳ್ಳುಳ್ಳಿ ಹೆಸರು ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೆ ಅದು, ಮತ್ತು ಕೊತ್ತಂಬರಿ ಸೊಪ್ಪು, ಇದಷ್ಟನ್ನು ಮಿಕ್ಸಿಗೆ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ನುಣ್ಣಗಾದ್ಮೇಲೆ ಎತ್ತಿಟ್ಕೊಂಡು ಮತ್ತು ಹುರುಳಿ ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ. ಮಸಾಲಾಗೆಲ್ಲ ಹುರ್ಕೊಂಡಿರ್ತೀವಲ್ಲ ಅದೇ ಬಾಣಲಿ ಇಟ್ಟಿದ್ದೆ ನಾನು. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ಎಣ್ಣೆ ಹಾಕಿ. ಮತ್ತು ನಾವು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿಡಬೇಕು. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಬೇಯೋವರೆಗೂ ಪ್ಲೇಟ್ ಮುಚ್ಚಿರಬೇಕು. ಅದಾದಮೇಲೆ ಈರುಳ್ಳಿ ಎಲ್ಲ ಬೆಂದಾದಮೇಲೆ ಪ್ಲೇಟ್ ತೆಗೆದುಬಿಟ್ಟು ನಾವೇನೇ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಆ ಕಾಳನ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಕಾಳೆಲ್ಲ ಹಾಕ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಸೆ ಕಾಯಿ ತುರಿ ತುರಿದಿಟ್ಕೊಂಡಿರ್ತೀವಲ್ಲ ಆ ಕಾಯಿ ತುರಿನ ಇದಕ್ಕೆ ಲಾಸ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ರೆ ಹುರುಳಿ ಮೊಳಕೆ ಕಾಳು ಒಗ್ಗರಣೆ ರೆಡಿ ಆಗುತ್ತೆ. ಮತ್ತು ಸಾರಿಗೆ ಅಂತ ರೆಡಿ ಮಾಡ್ಕೋಬೇಕು ಇವಾಗ. ಕಾಳು ಒಗ್ಗರಣೆ ರೆಡಿ ಆದಮೇಲೆ ಸಾರಿಗೆ ರೆಡಿ ಮಾಡ್ಕೋಬೇಕು. ಒಂದು ಪಾತ್ರೆ ಇಟ್ಟು 1.5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸಾಸಿವೆ, ಜೀರಿಗೆ, ಬೆಡ್ಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಬೇಕು. ಕರ್ಬೇವಿನ ಸೊಪ್ಪು ಹಾಕಬೇಕು. ಕರ್ಬೇವಿನ ಸೊಪ್ಪು ಇರಲಿಲ್ಲ, ಅದಕ್ಕಾಗಿ ಹಾಕಿರಲಿಲ್ಲ ನಾನು. ಮತ್ತು ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಂಡಿರ್ತೀವಲ್ಲ ಸ್ವಲ್ಪ ಹಾಕಬೇಕು. ಮತ್ತು ಮಸಾಲೆಗೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು. ಎಣ್ಣೆ ಸ್ವಲ್ಪ ಮೇಲಕ್ಕೆ ತೇಲಿದಾಗ ಸಾರು ಕಟ್ಟಿರುತ್ತಲ್ಲ ಆ ಕಟ್ಟೆಲ್ಲ ಇದರಲ್ಲಿ ಹಾಕ್ಕೋಬೇಕು. ಮತ್ತು ಹುಣಸೆ ಹುಳಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಇದ್ರಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಕುದಿಯೋವರೆಗೂ ಬಿಡಬೇಕು. ಒಂದು 2-3 ನಿಮಿಷ ಕುದ್ದಾದ್ಮೇಲೆ ಸಾರು ರೆಡಿ ಆಗುತ್ತೆ. ಆವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ಸಾರು ರೆಡಿ ಆಗುತ್ತೆ. ಮತ್ತು ಈ ರೀತಿ ಸಾರೆಲ್ಲ ರೆಡಿ ಆದಮೇಲೆ ಹುರುಳಿ ತೊಕ್ಕು ಮಾಡೋಣ ಅಂತ ಹುರುಳಿ ತೊಕ್ಕು ಮಾಡಿದ್ದೆ.
ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಹುರುಳಿ ಕಾಳನ್ನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಸಣ್ಣ ಜಾರಲ್ಲಿ ಹಾಕಿಬಿಟ್ಟು ಒಂದು 5-6 ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಇಟ್ಕೊಂಡ್ರೆ ಅದು ಹುರುಳಿ ತೊಕ್ಕು ರೆಡಿ ಆಗುತ್ತೆ. ಅಷ್ಟೇ, ಸಿಂಪಲ್. ಹುರುಳಿ ತೊಕ್ಕು ರೆಡಿ ಆದಮೇಲೆ ಮುದ್ದೆ ಮಾಡೋಣ ಅಂತ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಚೋಟ ಆಗೋಷ್ಟು ಅನ್ನ ಹಾಕ್ಕೊಂಡು ಮುದ್ದೆ ಮಾಡ್ತೀನಿ. ನಾವು ಅಕ್ಕಿ ನುಚ್ಚು ಹಾಕಿ ಬೇಕಾದ್ರೂ ಮಾಡ್ತಾರೆ ಮುದ್ದೆ, ಇಲ್ಲಾಂದರೆ ಅಕ್ಕಿ ಹಾಕಿ ಮಾಡ್ತಾರೆ, ಅನ್ನ ಹಾಕಿ ಮಾಡ್ತಾರೆ. ನಾನು ಈ ರೀತಿ ಅನ್ನ ಹಾಕಿ ಮಾಡ್ತೀನಿ. ಪಾತ್ರೆ ಇಟ್ಟು ಒಂದು ಅರ್ಧ ಚೋಟಷ್ಟು ಅನ್ನ ಹಾಕ್ಕೊಂಡು 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಎಣ್ಣೆ ಯಾಕೆ ಅಂದರೆ ಪಾತ್ರೆಗೆಲ್ಲ ಕಚ್ಕೊಬಾರ್ದು ಮುದ್ದೆ ಅಂತ ಹಾಕ್ತಾಯಿದ್ದೀನಿ, ಮೆತ್ಕೊಂಡ್ಬಿಡುತ್ತಲ್ಲ ಅದಕ್ಕಾಗಿ. ಮತ್ತು ನೀರೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ 1.5 ಕಪ್ ಆಗೋಷ್ಟು ರಾಗಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು. ಅದು ಕುದ್ದಾದ್ಮೇಲೆ ಈ ರೀತಿ ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ನಾದಿದ್ರೆ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ನಾದಾದ್ಮೇಲೆ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ನೋಡಿ, ಈ ರೀತಿ ನೀರು ಆ್ಯಡ್ ಮಾಡಿಬಿಟ್ರೆ ಅದು ಸ್ವಲ್ಪ ನೀರೆಲ್ಲ ಇಂಗಿಕೊಂಡವರೆಗೂ ಬಿಟ್ಬಿಡ್ತೀನಿ. ಆ ನೀರೆಲ್ಲ ಚೆನ್ನಾಗಿ ಇಂಬ್ರೋವರೆಗೂ ಬಿಟ್ಬಿಟ್ರೆ ಮುದ್ದೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ. ನಾನೇನೋ ಈ ಟ್ರಿಕ್ ಫಾಲೋ ಆಗಿ ಈ ರೀತಿ ಮಾಡ್ತೀನಿ. ನೀವೆಲ್ಲ ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡ್ಕೊಳ್ಳಿ. ನಾನು ಯಾವಾಗೂ ಮಾಡೋದಂತ ನೋಡಿ, ಚೆನ್ನಾಗಿ ಮುದ್ದೆ ಎಲ್ಲ ಬೆಂದಾದ್ಮೇಲೆ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೋಬೇಕು. ಎಲ್ಲ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಮುದ್ದೆನ ಉಂಡೆ ಥರ ಮಾಡ್ಕೋಬೇಕು. ನೋಡಿ, ಈ ರೀತಿ ಪ್ಲೇಟಿಗೆಲ್ಲ ಮೆತ್ಕೊತಾ ಇಲ್ಲ ಅಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಮೆತ್ಕೊತಾ ಇದೆ ಅಂದರೆ ಮುದ್ದೆ ಇನ್ನೂ ಸರಿಗೆ ಬೆಂದಿಲ್ಲ ಅಂತ. ಈ ರೀತಿ ಮುದ್ದೆಗಳನ್ನೆಲ್ಲ ಬಾಲ್ ಥರ ಮಾಡ್ಕೋಬೇಕು. ನೋಡಿದ್ರಲ್ಲ, ತಟ್ಟೆಗೆ ಒಂದಿಷ್ಟು ಮೆತ್ಕೊತಾ ಇಲ್ಲ, ಚೆನ್ನಾಗಿ ಬೆಂದಿದೆ ಮುದ್ದೆ. ನನಗೂ ಸ್ಟಾರ್ಟಿಂಗ್ ಬರ್ತಾ ಇರಲಿಲ್ಲ, ಮತ್ತು ನಮ್ಮ ಅಜ್ಜಿ ಕಲಿಸಿದ್ರು ಹೀಗೆ ಮಾಡಬೇಕು ಅಂತ. ಹಂಗೆ 1 ಸಲ ಕೆಡುತ್ತೆ, 2 ಸಲ ಕೆಡುತ್ತೆ, 3ನೇ ಸಲ ಬಂದೇ ಬರುತ್ತೆ ಮುದ್ದೆ ಮಾಡೋದು. ನಾನು ಇದೇ ರೀತಿ ಕಲ್ತ್ಕೊಂಡಿದ್ದೀನಿ ಮುದ್ದೆ ಮಾಡೋದು. ಈ ಚಿಕ್ಕ ಮುದ್ದೆ ನನ್ನ ಮಗನಿಗೆ. ನೋಡಿ, ಮುದ್ದೆ, ಕಾಳು, ಬಸ್ಸಾರು ಎಲ್ಲ ರೆಡಿ ಆಯಿತು, ಹುರುಳಿ ತೊಕ್ಕು ಎಲ್ಲ ರೆಡಿಯಾಗಿದೆ. ಇನ್ನು ತಿನ್ನೋದೊಂದೇ ಬಾಕಿ ಇರೋದು. ನೀವು ಮನೇಲಿ ಇದೇ ರೀತಿ ಮಾಡ್ಕೊಳ್ಳಿ, ತಿನ್ನಿರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.